ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವಾಗೀಶಾಧ್ಯಸ್ಸು ಮನಸಃ ಸರ್ವಾರ್ಥಾನಮಪಗ್ರಹೇ ಎನ್ನತ್ವಾ ಗತ್ಯಗತ್ಯಾಸ್ತು ತಂ ನಮಾಮಿ ಗಜಾನನಂ. ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಈ ಷೋಡಶ ಸಂಸ್ಕಾರಗಳು ವಾಸ್ತವದಲ್ಲಿ ಏನು ಆಚರಣೆ ಇದೆ ಅದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡ್ತಾ ಸಂಸ್ಕಾರಗಳು ಅಂದರೆ ಏನು, ಸಂಸ್ಕಾರದ ಉದ್ದೇಶ ಏನು, ಅದನ್ನು ಯಾವ ಕಾರಣಕ್ಕೋಸ್ಕರ ಮಾಡಬೇಕು, ಆತ್ಮದ ಶ್ರೇಯಸ್ಸಿಗೋಸ್ಕರ ಮಾಡತಕ್ಕಂಥದ್ದ ಅಥವಾ ದೇಹದ ಅಭಿವೃದ್ಧಿ ಅಥವಾ ದೇಹದ ಒಂದು ಅತ್ಯುನ್ನತ ಔನ್ನತ್ಯಕ್ಕೆ ಹೋಗುವುದಕ್ಕೆ ಮಾಡತಕ್ಕಂಥದ್ದ, ಇದು ಆತ್ಮ ಸಂಸ್ಕಾರವೋ ದೇಹ ಸಂಸ್ಕಾರವೋ ಅನ್ನತಕ್ಕಂತಹ ವಿಷಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದು. ಒಂದು ಒಳ್ಳೆಯ ಮಕ್ಕಳು ಹುಟ್ಟಬೇಕಾದರೆ ನಾವು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ರೀತಿಯಲ್ಲಿ ಅದನ್ನು ಅನುಸರಿಸುವುದರಿಂದ ನಮಗೆ ಸತ್ಸಂತಾನ ಅನ್ನತಕ್ಕಂಥ ಅಂದರೆ ಎಲ್ಲ ರೀತಿಯಲ್ಲಿ ಆರೋಗ್ಯಕರವಾಗಿರಬೇಕು, ಒಳ್ಳೆಯ ವಿದ್ಯಾಭ್ಯಾಸ ಇರಬೇಕು, ಸಮಾಜಕ್ಕೆ ಏನಾದರೂ ಒಳ್ಳೆಯದು ಮಾಡತಕ್ಕಂತಹ ಪ್ರವೃತ್ತಿ ಇರತಕ್ಕಂತಹ ಮಕ್ಕಳು ಹುಟ್ಟಬೇಕು. ಇದೆಲ್ಲವೂ ಕೂಡ ಪ್ರಮುಖವಾಗಿ ಗರ್ಭಾಧಾನದಲ್ಲಿ ಏನಾದರೂ ದೋಷಗಳು ಉಂಟಾದರೆ, ಆ ಸಂಸ್ಕಾರ ಸರಿಯಾಗಿ ನಡೆಯದೇ ಇದ್ದರೆ ಇದೆಲ್ಲವೂ ಕೂಡ ನಮಗೆ ವ್ಯತಿರಿಕ್ತವಾಗಿ ಅಂದರೆ ವಿರುದ್ಧವಾದಂತಹ ಫಲವನ್ನು ಕೊಡುತ್ತೆ. ಆದ್ದರಿಂದ ಗರ್ಭಾಧಾನದ ಸೂಕ್ತವಾದಂತಹ ಸಮಯ ಯಾವುದು ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಮತ್ತು ಈ ಗರ್ಭಾಧಾನಕ್ಕೆ ಯಾರು ಅರ್ಹರು ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಈ ಗರ್ಭಾಧಾನದ ಸಂಸ್ಕಾರಕ್ಕೆ ಪೂರ್ವದಲ್ಲಿ ವಿವಾಹಕ್ಕೆ ವಧೂವರರ ಪರಸ್ಪರ ಹೊಂದಾಣಿಕೆ ಅನ್ನತಕ್ಕಂಥದ್ದು, ಅವರಲ್ಲಿ ಪ್ರೀತಿ ಇರ್ಬೋದು, ಅನುರಾಗ ಅನ್ನತಕ್ಕಂಥದ್ದು ಇರ್ಬೋದು, ಪರಸ್ಪರ ಸಂಯಮದಿಂದ ಬರೆಸ್ತಕ್ಕಂಥದ್ದು ಇರ್ಬೋದು, ಸ್ವಭಾವದ ಹೊಂದಾಣಿಕೆ ಇರ್ಬೋದು, ಇದೆಲ್ಲವೂ ಕೂಡ ಒಟ್ಟಿಗೆ ಇದ್ದಾಗ ಮಾತ್ರ ಗರ್ಭಾಧಾನ ಸಂಸ್ಕಾರ ಅನ್ನತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಮಾಡುವುದಕ್ಕೆ ಸಾಧ್ಯ. ಆದ್ದರಿಂದ ಒಂದು ವರನ ಅನ್ವೇಷಣೆ ಅಥವಾ ವಧುವಿನ ಅನ್ವೇಷಣೆಯನ್ನು ಮಾಡತಕ್ಕಂತಹ ಸಮಯದಲ್ಲಿ ದಶವಿಧವಾದಂತಹ ಲಕ್ಷಣಗಳು ವರನಿಗೆ ಇರಬೇಕು ಅಂತೇಳಿ ಹೇಳಿದ್ದಾರೆ. ಅಂದರೆ 10 ವಿಧವಾದಂತಹ ಲಕ್ಷಣ ಇರತಕ್ಕಂಥವನಿಗೆ ಹುಡುಗಿಯನ್ನು ಕೊಡಬೇಕು, ವಧುವನ್ನು ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಅಂದರೆ ಅದರಲ್ಲಿ ಪ್ರಮುಖವಾಗಿರತಕ್ಕಂತಹ ಅದು ವಿವಾಹದ ಸಂಸ್ಕಾರದ ವಿಷಯ ಬಂದಾಗ ಅವೆಲ್ಲವನ್ನು ನಾವು ಸಂಕ್ಷೇಪವಾಗಿ ತಿಳಿಸ್ತೀವಿ. ಅದರಲ್ಲಿ ಪ್ರಮುಖವಾಗಿ ಗರ್ಭಾಧಾನಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಏನು ಅಂದರೆ ಅವನು ಆರೋಗ್ಯವಂತನಾಗಿರಬೇಕು. ಗರ್ಭಾಧಾನಕ್ಕೆ ಯಾರು ಅರ್ಹರಂದರೆ ಅವನು ಆರೋಗ್ಯವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯದಿಂದ ಇರಬೇಕು. ಸಚ್ಚಿಂತನೆಗಳು ಅವನಿಗೆ ಇರಬೇಕಾಗುತ್ತೆ. ಉತ್ತಮವಾದಂತಹ ಕುಲ ಮನೆತನದಿಂದ ಬಂದಿರತಕ್ಕಂಥವನಾಗಿರಬೇಕಾಗತ್ತೆ. ಅದು ವಧು ಮತ್ತು ವರ ಇಬ್ಬರಿಗೂ ಕೂಡ ಇದೆಲ್ಲವೂ ಕೂಡ ಅನ್ವಯಿಸುತ್ತೆ. ಅಂತಹ ಪರಸ್ಪರ ವಿವಾಹ ಆದಾಗ ಅದು ಹಿರಿಯರ ಒಂದು ಅನುಮತಿಯೊಂದಿಗೆ ದೈವಾನುಗ್ರಹದಿಂದ ಶಾಸ್ತ್ರಬದ್ಧವಾಗಿ ವಿವಾಹ ಯಾರಿಗೆ ಆಗಿರುತ್ತೋ ಅವರು ಮಾತ್ರ ಗರ್ಭಾಧಾನ ಸಂಸ್ಕಾರಕ್ಕೆ ಅರ್ಹರು ಅಂತ ಹೇಳಿ ನಾವು ಹೇಳಬಹುದು. ಯಾರೋ ಈ ಗರ್ಭಾಧಾನ ಅನ್ನತಕ್ಕಂಥದ್ದು ಕೇವಲ ಲೈಂಗಿಕ ಕ್ರಿಯೆ ಅಲ್ಲ, ಅದು ದೈವಿಕವಾಗಿ ನಾವು ತೆಗೆದುಕೊಂಡಾಗ ಅದನ್ನು ನಾವು ಸಮಾಧಿಯ ಸ್ಥಿತಿಯವರೆಗೂ ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇದು ಸ್ವೇಚ್ಛಾಚಾರದಿಂದ ಅಥವಾ ಯಾವುದು ಆಧುನಿಕವಾದಂತಹ ಯುಗದ ಅಲ್ಲಿ ಇರತಕ್ಕಂತಹ ಈ ಯೋಚನೆಗಳಿಂದ ಮಾಡತಕ್ಕಂತಹ ಒಂದು ಮನರಂಜನೆ ಅಥವಾ ಎಂಜಾಯ್ಮೆಂಟು ಲೈಂಗಿಕ ಕ್ರಿಯೆ ಅನ್ನತಕ್ಕಂಥದ್ದು ನಮ್ಮ ಧರ್ಮದಲ್ಲಿ ಹೇಳಿಲ್ಲ. ಇದಕ್ಕೆ ಅದರಿಂದಲೇ ನಾವು ಗರ್ಭಾಧಾನ ನಿಷೇಕ ಅನ್ನತಕ್ಕಂತಹ ಶಾಸ್ತ್ರಬದ್ಧವಾದಂತಹ ಹೆಸರನ್ನು ಹೇಳ್ತಕ್ಕಂಥದ್ದು. ಅದರಿಂದ ಒಂದು ಸಂತಾನ ಪ್ರಾಪ್ತಿಯಾಗಬೇಕಾದರೆ ಅದಕ್ಕೆ ವಧುವರರು ಇಬ್ಬರೂ ಕೂಡ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರಬೇಕು ಅನ್ನತಕ್ಕಂಥದ್ದು ಪ್ರಮುಖವಾದಂತಹ ಅಂಶ. ದೈಹಿಕವಾಗಿ ಸದೃಢರಾಗಿ ಅಂದರೆ ಯಾವುದೇ ರೋಗ ರುಜಿನಗಳು ಇರಬಾರದು, ಇರತಕ್ಕಂಥವರಿಗೆ ವಧುವನ್ನು ಕೊಡಲೇಬಾರದು ಅಂತೇಳಿ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ನಾನು 10 ವಿಧವಾದ ಲಕ್ಷಣಗಳನ್ನು ನಾವು ನೋಡಬೇಕು. ಅವನಿಗೆ ರೋಗ ಇರಬಾರ್ದು, ಪ್ರವಾಸ ಮಾಡ್ತಾ ಇರಬಾರ್ದು, ಆಹಾರ ಶುದ್ಧತೆ ಅನ್ನತಕ್ಕಂಥದ್ದು ಇರಬೇಕು, ಇವೆಲ್ಲ ತುಂಬ ಹೇಳ್ತಾರೆ. ಅದರಿಂದ ಅವೆಲ್ಲದೂ ಕೂಡ ಅರ್ಹನಾಗಿರತಕ್ಕಂಥವನಿಗೆ ಮಾತ್ರ ಕೇವಲ ವಿವಾಹದ ತಕ್ಷಣ ಗರ್ಭಾಧಾನಕ್ಕೆ ಅವನಿಗೆ ಅರ್ಹತೆ ಬರುತ್ತೆ ಅಂಥೇಳಿ ಅರ್ಥ ಅಲ್ಲ. ಅದನ್ನು ಕೂಡ ನಾವು ಪ್ರಮುಖ. ಆದ್ದರಿಂದ ಹಿಂದೆ ವಿವಾಹವೇ ಬೇರೆ, ಗರ್ಭಾಧಾನವೇ ಬೇರೆ ಬೇರೆಯಾಗಿ ಆಚರಣೆ ಮಾಡ್ತಾಯಿದ್ರು. ಈಗಲೂ ಕೂಡ ಕೆಲವೊಂದು ಸಂಪ್ರದಾಯಗಳಲ್ಲಿ ನಿರ್ದಿಷ್ಟವಾದಂತಹ ದಿವಸದಲ್ಲಿ ಆ ಗರ್ಭಾಧಾನವನ್ನು ಮಾಡತಕ್ಕಂಥದ್ದು, ಅದಕ್ಕೆ ಪೂರ್ವಭಾವಿಯಾಗಿ ಕೆಲವೊಂದು ಹೋಮ ಹವನಾದಿಗಳನ್ನು ಆಚರಿಸಿಕೊಂಡು ಮಾಡತಕ್ಕಂತಹ ಕ್ರಮ ಇನ್ನೂ ಕೂಡ ಉಳಿದುಕೊಂಡಿದೆ. ಆದ್ದರಿಂದ ಈ ಗರ್ಭಾಧಾನಕ್ಕೆ ಯಾಕೆ ಅಷ್ಟೊಂದು ಮಹತ್ವ, ಶಾಸ್ತ್ರ ಸಂಪ್ರದಾಯಗಳು ಏನನ್ನು ಹೇಳುತ್ತೆ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಇದಕ್ಕೆ ಇನ್ನೊಂದು ಹೆಸರೇನೆ ರೇತಸ್ಸನ್ನು ಸ್ತ್ರೀಯ ಶರೀರದಲ್ಲಿ ಇಡುವುದರಿಂದ ಅದಕ್ಕೆ ರೇತೋ ಯಜ್ಞ ಅಂಥೇಳಿ ಹೇಳಲ್ಪಟ್ಟಿದೆ.
ಅಂದರೆ ಯಜ್ಞ ಅಂತ ಹೇಳ್ತಾರೆ. ರೇತೋ ಯಜ್ಞ ಅಂತ, ರೇತಸ್ಸನ್ನು ಇಡತಕ್ಕಂಥ, ಆದಾನ ಅಂದರೆ ಇಡತಕ್ಕಂಥದ್ದು. ಆ ಸ್ತ್ರೀಯ ಕ್ಷೇತ್ರದಲ್ಲಿ ಪುರುಷನು ರೇತಸ್ಸನ್ನು ಇಡತಕ್ಕಂಥದ್ದು ಏನಿದೆ ಅದು ಯಜ್ಞವಾಗಿ ನಾವು ಅದನ್ನು ಈ ಸಂಸ್ಕಾರಗಳನ್ನೆಲ್ಲ ಮಾಡಿದಾಗ ಅದು ಯಜ್ಞವಾಗಿ ಪರಿಣಮಿಸುತ್ತೆ ಅಂಥೇಳಿ ಹೇಳಿದ್ದಾರೆ. ಆದ್ದರಿಂದ ಇದಕ್ಕೆ ಇನ್ನೊಂದು ಹೆಸರು ರೇತೋ ಯಜ್ಞ ಅನ್ನತಕ್ಕಂಥದ್ದು ಕೂಡ ನಾವು ಶಾಸ್ತ್ರ ಸಂಪ್ರದಾಯಗಳಲ್ಲಿ ನೋಡ್ತೀವಿ. ರೇತಃ ನಿಷಿಚ್ಯತೆ ಅಸ್ಮಿನ್ ಕರ್ಮಾಂಗ ನಿಷೇಕಃ ಅಂಥೇಳಿ ಹೇಳಿದ್ದಾರೆ. ರೇತಸ್ಸನ್ನು ನಾವು ಎಲ್ಲಿ ಇಡ್ತೀವೋ ಅಂತಹ ಕರ್ಮಕ್ಕೆ ಗರ್ಭಾಧಾನ ಅಂಥೇಳಿ ಕರೀತಾರೆ ಅಂತಕ್ಕಂಥದ್ದು. ಅಂದರೆ ಪ್ರಸ್ಥ ಅಂಥೇಳಿ ಆಡು ಭಾಷೆಯಲ್ಲಿ ಹೇಳ್ಬೋದು. ಪ್ರಸ್ಥ ಅನ್ನತಕ್ಕಂಥದ್ದು ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲೂ ಕೂಡ ಇಲ್ಲ. ಅದು ಪ್ರಸ್ತುತ ಆಚರಣೆ ಮಾಡತಕ್ಕಂತಹ ಕರ್ಮ ಅನ್ನತಕ್ಕಂಥದ್ದನ್ನ ಪ್ರಸ್ಥ ಅಂತೇಳಿ ಬಂದಿರ್ಬೋದು. ಅದಕ್ಕೆ ಶಾಸ್ತ್ರೀಯವಾದಂತಹ ಪದ ಅಂತಂದರೆ ಗರ್ಭಾಧಾನ ಅಥವಾ ನಿಷೇಕ. ಆದ್ದರಿಂದ ಅದೇನು ಶಾಸ್ತ್ರದಲ್ಲಿಯೂ ಕೂಡ ನಿಷೇಕ ಅಂತಲೇ ಹೇಳಿದ್ದಾರೆ. ಅಂದರೆ ಯಥಾ ನಿಷಿಚ್ಯತೆ ಅಸ್ಮಿನ್ ಕರ್ಮಾಕ ನಿಷೇಕಃ ಅಂಥೇಳಿ ಹೇಳ್ತಕ್ಕಂಥದ್ದು. ಆದ್ದರಿಂದ ಈ ಗರ್ಭಾಧಾನವನ್ನು ಮಾಡತಕ್ಕಂತಹ ರೇತೋ ಯಜ್ಞವನ್ನು ಮಾಡಬೇಕಾದರೆ ನಾವು ಒಂದು ಮುಹೂರ್ತವನ್ನು ಹೇಗೆ ನೋಡ್ತೀವಿ, ಯಾವುದೋ ಒಂದು ದೊಡ್ಡ ಕಲಾಪವನ್ನು ಮಾಡಬೇಕಾದರೆ, ಶುಭ ಸಮಾರಂಭವನ್ನು ಮಾಡಬೇಕಾದರೆ ಒಳ್ಳೆಯ ಗಳಿಗೆ ಮುಹೂರ್ತ ಇವೆಲ್ಲವನ್ನು ನಾವು ನೋಡ್ತೀವಿ. ಅಂತಹ ಸಮಯದಲ್ಲೇ ಅದನ್ನು ಆಚರಣೆಯನ್ನು ಮಾಡಬೇಕು ಅನ್ನತಕ್ಕಂಥ. ಇದಕ್ಕೆ ಪೂರ್ವವಾಗಿ ಈ ಗರ್ಭಾಧಾನ ಅನ್ನತಕ್ಕಂಥದ್ದು ಕೇವಲ ಒಂದು ಗಂಡು ಹೆಣ್ಣಿನ ಮಧ್ಯದಲ್ಲಿ ನಡೆಯುವುದರಿಂದ ಈ ವಿವಾಹದ ಬಗ್ಗೆ ಅವನಿಗೆ ಸಂಪೂರ್ಣವಾದಂತಹ ತಿಳುವಳಿಕೆ ಮೊದಲು ಇರಬೇಕಾಗುತ್ತೆ. ವಿವಾಹ ಅಂದರೆ ಏನು, ವಿವಾಹದ ಮೌಲ್ಯ ಏನು, ಈ ಗರ್ಭಾಧಾನ ಅಂದರೆ ಏನು, ಇವೆಲ್ಲವನ್ನು ನಾವು ತಿಳಿದುಕೊಂಡು ಆಚರಣೆಯನ್ನು ಮಾಡಿದಾಗ ಮಾತ್ರ ಅದು ಸಂಸ್ಕಾರವಾಗುತ್ತೆ. ತಿಳುವಳಿಕೆ ಇಲ್ಲದೆ ಏನೇ ಮಾಡಿದರೂ ಕೂಡ ಅದು ಪ್ರಾಣಿಗಳು ಕೂಡ ಮಾಡುತ್ತೆ. ಅದರಿಂದ ಅದಕ್ಕೆ ಯಾವುದೇ ರೀತಿಯಾದಂತಹ ಮೌಲ್ಯ ಅನ್ನತಕ್ಕಂಥದ್ದು ಇರುವುದಿಲ್ಲ. ಹಿ ಜ್ಞಾನೇನ ಸದೃಶಂ ಅಂಥೇಳಿ, ನೀವು ಜ್ಞಾನಕ್ಕೆ ಸಮಾನವಾಗಿರತಕ್ಕಂಥದ್ದು ಯಾವುದೂ ಇಲ್ಲ. ಆದ್ದರಿಂದ ಈ ಗರ್ಭಾಧಾನ ವಿಷಯವನ್ನು ಕೂಡ ತಿಳಿದುಕೊಂಡು ಆ ಮೂಲಕ ವಿವಾಹದ ಮೌಲ್ಯವನ್ನು ವಿವಾಹದ ಏನೇನಿದೆ ಅಂತ ಅದಕ್ಕೆ ಹಿನ್ನೆಲೆಯಾಗಿ ತಿಳಿದುಕೊಂಡ್ರೆ ಗರ್ಭಾಧಾನದ ಒಂದು ಮಹತ್ವ ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ. ಅದರಿಂದ ಅದರ ತಿಳುವಳಿಕೆ ಮೊದಲು ಅವನಿಗಿರಬೇಕಾಗುತ್ತೆ. ನಂತರದಲ್ಲಿ ವಿಶೇಷವಾಗಿ ಶುಭ ಮುಹೂರ್ತ ಅನ್ನತಕ್ಕಂಥದ್ದು ತುಂಬ ಮುಖ್ಯ. ಗ್ರಹಗತಿಗಳು ಎಲ್ಲವೂ ಕೂಡ ಸಹಕರಿಸದೇ ಇದ್ದರೆ ಸತ್ಸಂತಾನ ಅಥವಾ ಎಷ್ಟೋ ದಂಪತಿಗಳನ್ನು ನಾವು ನೋಡ್ತೀವಿ. ಒಂದು ಮದುವೆಯಾಗಿ ಎಷ್ಟೋ ವರ್ಷ ಆದರೂ ಕೂಡ ಮಕ್ಕಳಾಗಿರುವುದಿಲ್ಲ, ಸಂತಾನ ವಿಳಂಬ ಆಗಿರುತ್ತೆ, ಕೆಲವರಿಗೆ ಮಕ್ಕಳೇ ಆಗಿರುವುದಿಲ್ಲ, ಅಥವಾ ಅಂಗವಿಕಲ ಮಕ್ಕಳು ಅಥವಾ ಇನ್ನಿತರ ದೈಹಿಕ ಮಾನಸಿಕವಾದಂತಹ ನ್ಯೂನ್ಯತೆ ಇರತಕ್ಕಂತಹ ಮಕ್ಕಳು ಕೂಡ ಹುಟ್ಟುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ ಗರ್ಭಾಧಾನ ಸರಿಯಾದ ರೀತಿಯಲ್ಲಿ ಆಗದೇ ಇರತಕ್ಕಂಥದ್ದು. ಅಂದರೆ ಗರ್ಭಾಧಾನದ ಒಂದು ಮುಹೂರ್ತ ಇದೆಯಲ್ಲ, ಆ ಸಮಯ ಅನ್ನತಕ್ಕಂಥದ್ದು ಆ ಪತಿ ಪತ್ನಿಗೆ ಪೂರಕವಾಗಿ ಇಲ್ಲದೇ ಇದ್ದರೆ, ಅವರಿಗೆ ವಿರುದ್ಧವಾಗಿರತಕ್ಕಂತಹ ಒಂದು ಮುಹೂರ್ತ ಗಳಿಗೆ ಆ ಸಮಯ ಇದ್ದರೆ, ಅಂತಹ ಸಮಯದಲ್ಲಿ ಗರ್ಭಧಾರಣೆಯಾದರೆ ಆ ಸಮಯದಿಂದ ಹುಟ್ಟತಕ್ಕಂತಹ ಮಕ್ಕಳೇನಿದೆ ಅದು ಹಲವು ನ್ಯೂನ್ಯತೆಗಳು, ಅಂಗವೈಕಲ್ಯಗಳಿಗೆ ಕಾರಣ ಆಗಿಬಿಡುತ್ತೆ. ಮಾನಸಿಕ ಮತ್ತು ದೈಹಿಕವಾದಂತಹ ವೈಕಲ್ಯತೆಗಳಿಗೆ ಕಾರಣ ಆಗುತ್ತೆ. ಆದ್ದರಿಂದ ಈ ಗರ್ಭಾಧಾನ ಸಂಸ್ಕಾರ ಅಂದರೆ ಎಲ್ಲವನ್ನು ನೋಡಿ ಸರಿಯಾದ ರೀತಿಯಲ್ಲಿ ನಾವು ಸಮಯವನ್ನು ನೋಡಿ ಯಾವುದೇ ಒಂದು ಜೀವಕ್ಕೆ ಇರ್ಬೋದು ಅಥವಾ ಒಂದು ಕ್ರಿಯೆಯನ್ನು ನಾವು ಹೊಳಪನ್ನು ಕೊಡತಕ್ಕಂಥ ಕೆಲಸವನ್ನು ಏನು ಮಾಡ್ತೀವಿ ಅದಕ್ಕೆ ಸಂಸ್ಕಾರ ಅಂತೇಳಿ ಹೇಳ್ತಕ್ಕಂಥದ್ದು. ಅದರ ಒಂದು ಜೀವ ಉತ್ಪತ್ತಿ ಆಗಬೇಕಾದರೆ ಆ ಜೀವ ಸೃಷ್ಟಿಯಾಗತಕ್ಕಂತಹ ಸಮಯವೇ ಸರಿ ಇಲ್ಲದೆ ಇದ್ದರೆ ನೀವು ಏನು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ, ಅಥವಾ ಅದು ವಿಫಲ ಆಗಿಬಿಡುತ್ತೆ. ಆದ್ದರಿಂದ ಇದಕ್ಕೆ ಪ್ರಮುಖವಾಗಿರತಕ್ಕಂಥದ್ದು ಗರ್ಭಾಧಾನಕ್ಕೆ ಮುಹೂರ್ತ ಅಂತೇಳಿ ಹೇಳಿದ್ದಾರೆ. ಮುಹೂರ್ತ ಅಂದರೆ ಶುಭ ಮುಹೂರ್ತವನ್ನು ನಾವು ನೋಡಬೇಕು. ಯಾವ ರೀತಿ ಜೊತೆಯಲ್ಲಿ ಈ ಪುರುಷ ಮತ್ತು ಸ್ತ್ರೀ ಈ ವಂಶದಲ್ಲಿ ಯಾವುದೇ ರೀತಿಯಾದಂತಹ ವಂಶಾನುಗತವಾಗಿ ಬಂದಂತಹ ದೋಷಗಳು ಇರಬಾರದು. ಇಂದು ವಂಶಪಾರಂಪರ್ಯವಾಗಿ ಬಂದಂತಹ ದೋಷಗಳಿದ್ದರೂ ಕೂಡ ಅಂತಹದಲ್ಲಿ ಗರ್ಭಾಧಾನ ಸಂಸ್ಕಾರ ಅನ್ನತಕ್ಕಂಥದ್ದು ಫಲವನ್ನು ಕೊಡುವುದಿಲ್ಲ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಮನೆತನವನ್ನು ನೋಡಿ, ಕುಲ ಮನೆತನವನ್ನು ಕೊಡಿ, ಹೆಣ್ಣು ಕೊಡು ಅಂತೇಳಿ ಅದಕ್ಕೆ ಹೇಳಿರ್ತಕ್ಕಂಥದ್ದು. ಹಿನ್ನೆಲೆಯೆಲ್ಲ ವಿಚಾರಿಸಬೇಕು ಅಂತೇಳಿ. ಆದ್ದರಿಂದ ಇವೆಲ್ಲವೂ ಕೂಡ ಕೆಲವೊಂದು ದೋಷಗಳು ಇದ್ದಾಗ, ಆ ಮುಹೂರ್ತ ದೋಷಗಳು ಇದ್ದಾಗ, ಕುಟುಂಬ ದೋಷಗಳು ಇದ್ದಾಗ, ಅಥವಾ ವಧೂವರರಲ್ಲಿಯೇ ಏನಾದರೂ ದೋಷಗಳು ಇದ್ದಾಗ ಗರ್ಭಾಧಾನ ಅನ್ನತಕ್ಕಂತಹ ಸಂಸ್ಕಾರ ವಿಫಲ ಆಗುತ್ತೆ ಅಂಥೇಳಿ. ಆದ್ದರಿಂದ ಅದಕ್ಕೆ ಪೂರಕವಾಗಿ ಕೆಲವೊಂದು ಪರಿಹಾರಗಳನ್ನು ಅಥವಾ ಸಂಸ್ಕಾರಗಳನ್ನು ಜೊತೆಯಾಗಿ ಮಾಡಿ ನಂತರ ಗರ್ಭಾಧಾನವನ್ನು ಮಾಡತಕ್ಕಂತಹ ಪದ್ಧತಿಯೂ ಕೂಡ ಇದೆ. ಅದರಿಂದ ಅದನ್ನು ಕೂಡ ಪ್ರಮುಖವಾಗಿ ನಾವು ಈ ಗರ್ಭಾಧಾನ ಸಂಸ್ಕಾರದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತೆ ಅಂತೇಳಿ ಹೇಳಬೇಕಾಗತ್ತೆ.